ಗುಬ್ಬಿ ಪಟ್ಟಣದ ಸುಮಾರು 9 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ಪಟ್ಟಣದ ಹೈಟೆಕ್ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದರು. ತುಮಕೂರಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಮಾಡಿದ್ದು ಅದೇ ತರಹ ಗುಬ್ಬಿಯಲ್ಲೂ ಕೂಡ ಸರ್ಕಾರಿ ಬಸ್ ನಿಲ್ದಾಣವನ್ನು ಮಾಡಲಾಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗುತ್ತೆ. ಗುಬ್ಬಿಯಲ್ಲಿ ಬಸ್ ಡಿಪೋ ಕೂಡ ಮಾಡಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಎಂದಿದ್ದಾರೆ. ರಾಜಕೀಯದಲ್ಲಿ ಕುಟುಂಬ ರಾಜಕಾರಣ ಸರ್ವೇ ಸಾಮಾನ್ಯ. ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪ ಅವರು ಮನೆಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇಲ್ವಾ ಎಂದು ಅದೇ ರೀತಿ ಎಲ್ಲರ ಮನೆಯಲ್ಲೂ ಕೂಡ ಇದೆ. ಇದರ ಬಗ್ಗೆ ಮಾತನಾಡೋಕೆ ಅರ್ಹತೆ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ, ಇದರಲ್ಲಿ ಸಂಶಯ ಇಲ್ಲ ಎಂದಿದ್ದಾರೆ. ಒಬ್ಬರು ತಲೆದಂಡ ಆಗಿದೆ, ಇನ್ನಿಬ್ಬರು ಅವರೇ ಅಲ್ಲ. ಕುಟುಂಬ ರಾಜಕಾರಣ ಅಲ್ಲ. ನೀವು ಬಿಜೆಪಿ ಅವ್ರನ್ನ ನೀವು ದೇವೇಗೌಡರು ಯಾರು, ಕುಮಾರಸ್ವಾಮಿ ಯಾರು, ರೇವಣ್ಣ ಯಾರು, ನಿಖಿಲ್ ಕುಮಾರಸ್ವಾಮಿ ಯಾರು, ಪ್ರಜ್ವಲ್ ಕುಮಾರಸ್ವಾಮಿ ಯಾರು, ಕುಟುಂಬ ಅಲ್ವಾ? ಯಡಿಯೂರಪ್ಪನಲ್ಲಿ 3 ಜನ ಅವರು ಅದು ಕುಟುಂಬ ಅಲ್ವಾ? ಎಲ್ಲಿಲ್ಲ, ಸುಮ್ಮನೆ ಹೇಳೋದಷ್ಟೇ ಬಿಡೋದು ಪ್ರಚಾರಕ್ಕೆ. ನಾನೇ ನನ್ನ ತಟ್ಟೆಲೆ ಎಗ್ಲ ಬಿದ್ದೈತೆ, ಇನ್ನೊಬ್ಬರು ತಟ್ಟೆ ನನ್ನ ಬಗ್ಗೆ ಮಾತಾಡ್ತಾರೆ. ನಾವು ಯಾರು ಒಬ್ಬರು ಕರೆಕ್ಟಾಗಿದ್ದೀವ? ಪೊಲಿಟಿಷಿಯನ್ಸ್ ಆತ್ಮ ವಂಚನೆ ಮಾಡ್ಕೊಳತ್ತವ ಇವರು. ಒಂದ್ಸರಿ ಆತ್ಮ ಪರಿಶೀಲನೆ ಮಾಡ್ಕೊಂಡು ಮಾತಾಡಲ್ಲ ಇವೆಲ್ಲ. ಇವಾಗ ಅಟ್ಲೀಸ್ಟ್ ರೂಢಿಯ ಆತ್ಮ ಮಾನ ಮರ್ಯಾದೆ ಕುಟುಂಬ ರಾಜಕಾರಣ ಬಗ್ಗೆ ಚರ್ಚನೆ ಎತ್ತಬಾರ್ದು. ಯಾರವ್ರು ಹೇಳಿ, ಯಾರು ಪರಿಶುದ್ಧವಾಗಿರ್ತಕ್ಕಂಥ ಯಾರು ಕುಟುಂಬ ತಂದಿಲ್ಲ ಅಂತಕ್ಕಂಥ ಹೇಳಕ್ಕಷ್ಟೇ, ಭಾಷಣ ಮಾಡೋಕ್ಕೆ. ಜನ ಅಷ್ಟೊಂದು ದಡ್ರ. ಸಚಿವ ಸೋಮಣ್ಣವರೆಲ್ಲ ಕೂಡ ಅದನ್ನ ಮಾಡ್ತಾರೆ. ಈಗಿಂದಲೇ ಕೆಲಸಗಳಾಗ್ತದೆ ಸರ್. ಸುಮ್ಮನೆ ಈ ವಿರೋಧ ಪಕ್ಷದಲ್ಲಿ ಏನು ಹೇಳ್ಬೇಕು? ದುಡ್ಡಿಲ್ಲ ಅಂತಲೇ ಹೇಳಬೇಕು. ಅಂಬೋದು ಈಗ ಸೋಮಣ್ಣ ಅವ್ರು ಬಂದು ನಮಗೆ ಹೇಳ್ತಾರೆ. ನಾವು ನೋಡಿದ್ವಿ ಸೋಮಣ್ಣ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಾಡಿರೋದು ಹೇಳ್ತೀವಿ. ಅಟ್ಲೀಸ್ಟ್ ಅದನ್ನ ಇರೋದನ್ನ ನೇರವಾಗಿ ಹೇಳೋದಾದ್ರೆ ಕಲ್ತ್ಕೊಬೇಕು. ರಾಜಕಾರಣಿಗಳು ಅಂತ ಹೇಳ್ಬಿಟ್ಟು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳ್ಕೊಳ್ತೀವಿ. ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರ ಕೆಲಸ ಹೇಳೋದು ಇದೆಲ್ಲ ಸರಿಯಾದ ನಾವು ಮುಂದಿನ ಪೀಳಿಗೆಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇಲ್ಲ ನಾವು ರಾಜಕಾರಣಿ. ಎಲ್ಲ ಗೋಷ್ಠಿ ಥರ ಅಧಿಕಾರ ಸಿಕ್ಕಿದಾಗ ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಮುಖಂಡರು ಆದ ಕುಮಾರ್, ಯತೀಶ್ ಸೇರಿ ಕಾರ್ಯಕರ್ತರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.